ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ರಂಗಸ್ವಾಮಿ ನಮ್ಮ ಕರೆಸ್ಪಾಂಡೆಂಟ್, ನಮ್ಮ ಹಿರಿಯ ಪ್ರತಿನಿಧಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎರಡೂ ಕ್ಷೇತ್ರಗಳ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ಸ್ ಕೊಡ್ತಾರೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಆದಂತ ಮತ ರಣಕಣದ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಜೊತೆಗೆ ಈ ಕ್ಷಣಕ್ಕೆ ಈ ಪರ್ಸೆಂಟೇಜ್ ಆಧಾರದಲ್ಲಿ ಲೆಕ್ಕಾಚಾರ ಏನ್ ನಡೀತಾ ಇದೆ ಮಾತಾಡ್ತಾರೆ ರಂಗಸ್ವಾಮಿ. ಟಿ ರಂಗಸ್ವಾಮಿ, ಮೈಸೂರು, ಕೊಡಗು ಮತ್ತು ಚಾಮರಾಜನಗರ. ಚಂದನ್ ಶರ್ಮಾ, ಮುಂದೆ ಆಗುವ ಅಂದ್ರೆ ಈ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಬಹುದಾದ ಅಥವಾ ನಿರೀಕ್ಷೆ ಮಾಡ್ತಾ ಇರುವ ರಾಜಕೀಯ ಪಲ್ಲಟಗಳ ಕಾರಣಕ್ಕಾಗಿ ಮೈಸೂರು ಮತ್ತು ಚಾಮರಾಜನಗರ ಈ ಎರಡೂ ಲೋಕಸಭಾ ಚುನಾವಣೆಯ ಫಲಿತಾಂಶ ಅತ್ಯಂತ ಮಹತ್ವದ್ದಾಗುತ್ತೆ. ಆ ಕಾರಣಕ್ಕಾಗಿ ಈ ಎರಡು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ರೀತಿಯ ಚುನಾವಣೆ ಕೂಡ ನಡೆದಿದೆ. ಆದರೆ ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ, ಎರಡೂ ಕಡೆಗಳಲ್ಲಿ ಅಂದ್ರೆ ಚಾಮರಾಜನಗರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ 75% ಆಗಿತ್ತು ಮತದಾನ, ಈಗ 69% ಆಗಿದೆ. ಅಂತಿಮ ಅಂಕಿಅಂಶಗಳು ಸಿಗುವ ಹೊತ್ತಿಗೆ ಅಂದಾಜು 76 ಅಥವಾ 77% ವೋಟ್ ಆಗಬಹುದು ಚಾಮರಾಜನಗರದಲ್ಲಿ. ಇನ್ನು ಮೈಸೂರಿನಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ 69% ಮತ ಆಗಿತ್ತು. ಈಗಾಗಲೇ 5 ಗಂಟೆಯ ಅಂಕಿಅಂಶಗಳ ಆಧಾರದ ಮೇಲೆ 65% ವೋಟ್ ಆಗಿರುವ ಕಾರಣಕ್ಕಾಗಿ ಸುಮಾರು ಕಳೆದ ಬಾರಿಗೆ ಹೋಲಿಸಿದ್ರೆ 6 ಅಥವಾ 7% ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ 75 ಅಥವಾ 76% ಮತದಾನ ಆಗುವಂತಹ ನಿರೀಕ್ಷೆ ಇದೆ. ಈ ಎರಡೂ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಮಹತ್ವದ ವಿಚಾರಗಳನ್ನ ಚುನಾವಣೆಯಲ್ಲಿ ಗಮನಿಸಬೇಕಾಗತ್ತೆ. ಅದೇನು ಅಂತಂದ್ರೆ, ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಆಧಾರದ ಮೇಲೆ ಚುನಾವಣೆ ನಡೆದಿತ್ತು. ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾತಿ ಆಧಾರದ ಮೇಲೆ ಚುನಾವಣಾ ಕಣ ನಡೆದಂತೆ ಕಾಣಿಸ್ತಾ ಇದೆ. ಅಂದ್ರೆ ಜಾತಿ ಮತಗಳ ಕ್ರೋಢೀಕರಣದ ಆಧಾರದ ಮೇಲೆ ಅಲ್ಲಿನ ಎಲ್ಲಾ ಲೆಕ್ಕಾಚಾರಗಳು ಡಿಪೆಂಡ್ ಆಗಿದೆ ಅನ್ನುವ ರೀತಿಯ ಫಲಿತಾಂಶದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ವೋಟಿಂಗ್ ಎಂಡ್ ಆಗುವಂತ ಹೊತ್ತಿಗೆ ಅಂತಹದ್ದೇ ಸಮೀಕರಣದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಮೈಸೂರಿನಲ್ಲಿ ಕಾಮನ್ ಮ್ಯಾನ್ ವರ್ಸಸ್ ರಾಜವಂಶಸ್ಥ ಅನ್ನುವ ರೀತಿಯ ಚುನಾವಣೆ ನಡೆದಿತ್ತು. ಈ ಹಂತದಲ್ಲಿಯೂ ಕೂಡ ಅಭ್ಯರ್ಥಿಯ ಆಧಾರದ ಮೇಲೆ ಮತಗಳು ನಡೆದಿರುವ ಅಂದಾಜಿನಲ್ಲಿಯೂ ಶೇಕಡವಾರು ಮತದಾನದಲ್ಲಿ ಹೆಚ್ಚಿನ ಪ್ರಮಾಣ ಅಂದ್ರೆ 6 ಅಥವಾ 8% ಹೆಚ್ಚಿನ ಮತದಾನ ಆಗಿರೋದನ್ನ ಗಮನಿಸಬೇಕಾಗತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಮೈಸೂರು ಸಿಟಿಯ ಕಾನ್ಸ್ಟಿಟ್ಯೂಯೆನ್ಸಿಗಳಾದ ಚಾಮರಾಜ ಮತ್ತು ಕೃಷ್ಣರಾಜ ಲೋಕಸಭಾ ಕ್ಷೇತ್ರಗಳ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ 52-53% ಮತ ಆಗಿದೆ. ಆದರೆ ರೂರಲ್ ಏರಿಯಾ ಅಂತ ಪರಿಗಣಿಸುವ ವಿರಾಜಪೇಟೆ ಇರಬಹುದು ಅಥವಾ ಪಿರಿಯಾಪಟ್ಟಣ ಇರಬಹುದು, ಇಲ್ಲಿ 72-73% ವೋಟ್ ಆಗಿದೆ. ಈ ವೋಟಿಂಗ್ ಪ್ಯಾಟ್ರನ್ ಏನಿದೆ, ಈ ಪ್ಯಾಟ್ರನ್ ನ ಆಧಾರದ ಮೇಲೆ ಚುನಾವಣೆಯ ಫಲಿತಾಂಶ ನಿರ್ಧಾರ ಆಗುತ್ತಾ ಅನ್ನುವಂತಹದ್ದೊಂದು ಕ್ಯೂರಿಯಾಸಿಟಿಯನ್ನ ಮೈಸೂರು ಕಾನ್ಸ್ಟಿಟ್ಯೂನ್ಸಿ ಹುಟ್ಟಿ ಆಗ್ತಾ ಇದೆ. ಆದರೆ ಚಾಮರಾಜನಗರದ ವಿಚಾರಕ್ಕೆ ಬರೋದಾದ್ರೆ ಅಂತಹದ್ದೇನು ಅಚ್ಚರಿಯ ಫಲಿತಾಂಶ ಬಂದು ಬಿಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ರಾಜಕೀಯ ನಾಯಕರು ಇಲ್ಲ, ಕಾರ್ಯಕರ್ತರು ಇಲ್ಲ ಅಥವಾ ಮತದಾರರು ಇಲ್ಲ. ಒಂದು ಹಂತದ ಚುನಾವಣೆಯ ಫಲಿತಾಂಶದ ಚಿತ್ರಣವೇ ಚಾಮರಾಜನಗರದಲ್ಲಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಆದ್ರೆ ಮೈಸೂರಿನಲ್ಲಿ ಅದನ್ನ ಜಡ್ಜ್ ಮಾಡಲಿಕ್ಕೆ ಈ ವೋಟಿಂಗ್ ಪ್ಯಾಟರ್ನ್ ನ ಕಾರಣಕ್ಕಾಗಿ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಅಂದ್ರೆ ವಿಧಾನಸಭಾ ಹಂತದ ನಾಯಕರಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರವರೆಗೆ ಎಲ್ಲಾ ಹಂತದ ನಾಯಕರು ಎರಡೂ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ತುಂಬಾ ಸೀರಿಯಸ್ ಆಗಿ ಕಾಂಗ್ರೆಸ್ ಪರವಾಗಿ ಮತವನ್ನ ಕೇಳಿದ್ದಾರೆ. ಮೈತ್ರಿಯ ಪರಿಣಾಮವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಹಂತದಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರವಾರು ಹಿಡಿತಗಳು ಹೇಗಿದ್ದಾವೆ ಅಂತಂದ್ರೆ, ಹುಣಸೂರು ಮತ್ತು ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ನ ನಾಯಕರೇ ಮುಂಚೂಣಿಯಲ್ಲಿ ನಿಂತು ಚುನಾವಣೆಯನ್ನ ನಡೆಸಿದ್ದಾರೆ. ಅಲ್ಲಿ ಬಿಜೆಪಿಯವರು ಸಂಪೂರ್ಣವಾದ ಜವಾಬ್ದಾರಿಯನ್ನ ಜೆಡಿಎಸ್ನವರಿಗೆ ಕೊಟ್ಟಂತೆ ಕಾಣಿಸುತ್ತೆ. ಕೃಷ್ಣರಾಜ ಇರಬಹುದು, ಮಡಿಕೇರಿ ಇರಬಹುದು, ವಿರಾಜಪೇಟೆ ಇರಬಹುದು, ಇಂತಹ ಒಂದಷ್ಟು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಿಜೆಪಿ ನಾಯಕರ ಅನುಕೂಲಕ್ಕೆ ತಕ್ಕಂತೆ ಜೆಡಿಎಸ್ನ ನಾಯಕರು ಅಥವಾ ಕಾರ್ಯಕರ್ತರು ಸ್ಪಂದಿಸಿದಂತೆ ಕಾಣಿಸ್ತಾ ಇದೆ. ಈ ಎಲ್ಲದರ ಸಮೀಕರಣ ಫಲಿತಾಂಶ ಏನಾಗಬಹುದು ಅನ್ನುವಂತಹದ್ದೊಂದು ದೊಡ್ಡ ಕ್ಯೂರಿಯಾಸಿಟಿಯನ್ನ ಮೈಸೂರಿನಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಚಂದನ್ ಶರ್ಮಾ, ಲೆಟ್ಸ್ ವೇಟ್, ಲೆಟ್ಸ್ ವಾಚ್, ಕಾದ್ ನೋಡೋಣ ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.